ಹಾಯ್ ಫ್ರೆಂಡ್ಸ್, ಐ ಆಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು ಡಿಸ್ಕಸ್ ಮಾಡಿದ್ವಿ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಫುಡ್ ಬಗ್ಗೆ. ಸೊ ಅಂತಹ ಒಂದು ಫುಡ್ಡನ್ನು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಅದೇ ರೀತಿ ಅದರ ಒಂದು ಪ್ರೊಡಕ್ಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದೆ ಫುಡ್ ಮ್ಯಾನೇಜ್ಮೆಂಟ್, ಫುಡ್ ಪ್ರೊಡಕ್ಷನ್ ಅಂತ ಹೇಳಿ. ಏನಿದು ಫುಡ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡೋದು, ಅಂದರೆ ಆಹಾರದ ಉತ್ಪಾದನೆಯನ್ನು ಹೆಚ್ಚು ಮಾಡೋದು, ಸಂಸ್ಕರಣೆ ಮಾಡೋದು, ಶೇಖರಣೆ ಮಾಡೋದು, ಮತ್ತು ಮುಂದಿನ ಜನಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಆ ಆಹಾರ ಒದಗುವಂತೆ ಮಾಡೋದು, ಒದಗಿಸಿಕೊಡುವಂತೆ ಮಾಡ್ತಕ್ಕಂತಹ ಒಂದು ಪ್ರೊಸೆಸ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆಹಾರ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಸೊ ಆಹಾರದ ಉತ್ಪಾದನೆಯನ್ನು ಮಾಡಬೇಕು, ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ಪ್ರೊಸೀಜರ್ ಇರುತ್ತೆ. ಅಂದರೆ ಆಹಾರವನ್ನು ಸಂಸ್ಕರಣೆ ಮಾಡಬೇಕು, ಶೇಖರಣೆ ಮಾಡಿರಬೇಕು. ಅದೇ ರೀತಿ ಆ ಶೇಖರಣೆ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಫಾರಿನರಿ ಏಜೆಂಟ್ಸ್ ಅಥವಾ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ, ಇವಾಗ ಜಾಸ್ತಿ ಹೀಟ್ ಇದ್ರೂ ಕಷ್ಟ, ಜಾಸ್ತಿ ತೇವಾಂಶ ಇದ್ರೂ ಕಷ್ಟ. ಆದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಣೆ ಮಾಡಿಡೋದು ಮತ್ತು ಅದ್ರ ಜೊತೆಗೆ ಅವುಗಳನ್ನು ಸಂಸ್ಕರಣೆ ಮಾಡಿಡೋದು, ಮಾರಾಟವನ್ನು ಮಾಡೋದು, ವಿನಿಮಯವನ್ನು ಮಾಡ್ಕೊಳ್ಳೋದು. ಸೊ ಇದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಬರ್ತಕ್ಕಂತಹ ವಿವಿಧ ಹಂತಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಿದ್ರೆ ಈ ಒಂದು ಆಹಾರದ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂತಹ ಟಾಪಿಕಲ್ಲಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ IASನಿಂದ ಅಪ್ ಟು PCPSIವರೆಗೂ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಒನ್ ಬೈ ಒನ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕೋಲ್ಚಿಸಿನ್ ಪ್ರತ್ಯಾಮ್ಲವನ್ನು ಡ್ಯಾಶ್ನಿಂದ ಪಡೆಯಲಾಗುತ್ತದೆ. ಕೋಲ್ಚಿಸಿನ್ ಅಂತಕ್ಕಂತಹ ಒಂದು ಬೇಸ್. ಸೊ ಆ ಬೇಸನ್ನು ಅಥವಾ ಪ್ರತ್ಯಾಮ್ಲವನ್ನು ಯಾವುದರಿಂದ ಪಡಿಬೋದು ಅದನ್ನು ಅಂತ ಹೇಳಿ ಇದನ್ನು KAS 2020 2020 KASನಲ್ಲಿ ಕೇಳಿದ್ದಾರೆ. ಇದು ಒಂದು ಆಫೀಮಿನಿಂದ ಅಥವಾ ಗಾಂಜಾ ಅಂತ ನಾವೇನು ಹೇಳ್ತೀವಿ ಅದರಿಂದ ಪಡಿಬೋದು. ಫೈರೆಥ್ರಮ್ ಅಂತಕ್ಕಂತಹ ಒಂದು ಸಬ್ಸ್ಟೆನ್ಸಿಂದ ಪಡಿಬೋದು. ಸರ್ಪಗಂಧ, ರಾವುಲ್ಫಿಯಾ ಸರ್ಪಂಟೈನಾ, ಸೊ ಇದರಿಂದ ಪಡಿಬೋದು. ಗೋರಿ ಲಿಲ್ಲಿ ಅಂತಕ್ಕಂತಹ ಪ್ಲ್ಯಾಂಟಿಂದ ಪಡಿಬೋದು. ಸೊ ಹಾಗಿದ್ರೆ ಈ ಕೋಲ್ಚಿಸಿನ್ ಅಂತಕ್ಕಂತಹ ಪ್ರತ್ಯಾಮ್ಲವನ್ನು ಗೋರಿ ಲಿಲ್ಲಿ ಅಂತಕ್ಕಂತಹ ಒಂದು ಪ್ಲ್ಯಾಂಟಿಂದ ಪಡಿಬೋದು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗೋರಿ ಲಿಲ್ಲಿ ಗ್ಲೋರಿಯೋಸಾ ಸೂಪರ್ಬಾ ಅಂತಕ್ಕಂತಹ ಒಂದು ಸ್ಪೀಸೀಸ್ ಬರುತ್ತೆ. ಸೊ ಆ ಗ್ಲೋರಿಯೋಸಾ ಸೂಪರ್ಬಾ ಅಂತಕ್ಕಂತಹ ಸ್ಪೀಸೀಸಲ್ಲಿ ಕಂಡುಬರೋದು ಗ್ಲೋರಿ ಲಿಲ್ಲಿ ಅಂತ ಹೇಳಿ ಕರಿತೀವಿ. ಈ ಗೋರಿ ಲಿಲ್ಲಿಯನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಥವಾ ಗ್ಲೋರಿಯೋಸಾ ಸೂಪರ್ಬಾ ಅಂತಕ್ಕಂತಹ ಸ್ಪೀಸೀಸ್ನಲ್ಲಿ ಕಂಡುಬರತಕ್ಕಂತಹ ಪ್ಲ್ಯಾಂಟ್ಸ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಗಾಯಗಳು, ತೆರೆದ ಗಾಯಗಳು ಅಂತ ನಾವೇನು ಕರಿತೀವಿ. ಈಗ ಕೈಗೇನೋ ಗಾಯ ಆಗಿರುತ್ತೆ, ಕಾಲಿಗೇನೋ ಗಾಯ ಆಗಿರುತ್ತೆ. ಸೊ ಅದಕ್ಕೆ ಇದರ ಒಂದು ಟ್ರೀಟ್ಮೆಂಟನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಸುಟ್ಟ ಗಾಯಗಳಾಗಿರ್ಬೋದು, ಅದಕ್ಕೂ ಕೂಡ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಕ್ಯಾನ್ಸರ್ ಥೆರಪಿ. ಸೊ ಕ್ಯಾನ್ಸರ್ ಉಂಟಾಗಿತ್ತು ಅಂತ ಹೇಳಿದ್ರೆ ಪೂರ್ತಿಯಾಗಿ ಗುಣಪಡಿಸದೇ ಇದ್ರೂ ಕೂಡ ಕ್ಯಾನ್ಸರ್ ಸೆಲ್ಗಳನ್ನು ಏನು ಮಾಡ್ಬೋದು, ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಗ್ಲೋರಿಯೋಸಾ ಸೂಪರ್ಬಾ ಸ್ಪೀಸೀಸಲ್ಲಿ ಕಂಡುಬರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಈ ಒಂದು ಗಾಯಗಳು, ತೆರೆದ ಗಾಯಗಳು ಮತ್ತು ಅಲ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ನಂತಹ ಟ್ರೀಟ್ಮೆಂಟ್ಗಳಲ್ಲಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಏನಿದು ಹಾಗಿದ್ರೆ ಗ್ಲೋರಿಯೋಸಾ ಸೂಪರ್ಬಾ ಅಂತ ಹೇಳಿದ್ರೆ ಗೋರಿ ಲಿಲ್ಲಿ. ಇಲ್ಲಿ ನಾವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಹಳದಿ ಕಲರ್ ಬೇಸ್ ಇದೆ, ನೆಕ್ಸ್ಟು ಪೆಟಲ್ಸ್ ಎಲ್ಲ ರೆಡ್ ಕಲರಲ್ಲಿದೆ. ಇದನ್ನು ನೋಡಿರ್ತೀವಿ, ಸಾಮಾನ್ಯವಾಗಿ ನೋಡಿರ್ತೀವಿ. ಎಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಬೆಳೆಸಿರಲ್ಲ, ಬೇಲಿಗಳಲ್ಲಿ, ಬೇಲಿ ಸಾಲು ಅಂತ ನಾವೇನು ಕರಿತೀವಿ, ಬೇಲಿಗಳಲ್ಲಿ, ಅದೇ ರೀತಿ ಕಾಡುಗಳಲ್ಲಿ ಇದನ್ನು ನೋಡ್ತೀವಿ. ಇದು ಹೆಂಗಿರತ್ತೆ ಅಂತ ಹೇಳಿದ್ರೆ ಒಂದು ಪ್ಲ್ಯಾಂಟ್ ಥರನೇ ಬೆಳ್ಕೊಂಡಿರತ್ತೆ. ಬಟ್ ಆ ಒಂದು ರೀಸನಲ್ಲಿ ಅಥವಾ ಮರದ ಹತ್ರ ಇತ್ತು ಅಥವಾ ಬೆಳೆ ಇತ್ತು ಅಂತ ಹೇಳಿದ್ರೆ ಆ ಬೆಳೆ ತುಂಬ ಏನಾಗುತ್ತೆ, ಬಳ್ಳಿ ಥರ ಹರಡ್ಕೊಂಡಿರತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಒಂದು ಬಳ್ಳಿ ಅಂತ ಹೇಳಿ ಕರಿತೀವಿ. ಬಟ್ ನಾವು ಹೆಂಗೆ ಹೈಬಿಸ್ಕಸ್ ಪ್ಲ್ಯಾಂಟು, ಗುಲಾಬಿ ಪ್ಲ್ಯಾಂಟ್ಗಳು ಎಲ್ಲ ನೋಡ್ತೀವಲ್ವಾ, ರೋಸ್ ಪ್ಲ್ಯಾಂಟು, ಹೈಬಿಸ್ಕಸ್ ಪ್ಲ್ಯಾಂಟು, ಅದೇ ರೀತಿ ಒಂದು ಪ್ಲ್ಯಾಂಟ್ ಥರನೇ ಬೆಳ್ಕೊಂಡ್ಬಿಟ್ಟಿರುತ್ತೆ. ಬಟ್ ಇದು ಹರಡ್ಕೊಂಡಿರತ್ತೆ, ಬಳ್ಳಿಗಳ ರೀತಿ ಏನಾಗಿರುತ್ತೆ, ಹರಡ್ಕೊಂಡಿರತ್ತೆ. ಸೊ ಈ ಒಂದು ಗ್ಲೋರಿಯೋಸಾ ಸೂಪರ್ಬಾ ಸ್ಪೀಸೀಸಲ್ಲಿ ಕಂಡುಬರೋದು ದಿಸ್ ಒನ್ ಗ್ಲೋರಿ ಲಿಲ್ಲಿ. ಈ ಗೋರಿ ಲಿಲ್ಲಿಯಿಂದ ಏನು ಮಾಡ್ತಾರೆ, ಕಾಲ್ಚಿಸಿನ್ ಅಂತಕ್ಕಂತಹ ಒಂದು ಪ್ರತ್ಯಾಮ್ಲವನ್ನು, ಕಾಲ್ಚಿಸಿನ್ ಅಂತಕ್ಕಂತಹ ಒಂದು ಬೇಸನ್ನು ಪಡ್ಕೋತಾರೆ. ಸೊ ದ ನೆಕ್ಸ್ಟ್ ಒನ್,
ಹಾಲಿನ ಸಂಯೋಜನೆಯಲ್ಲಿ ಬೃಹತ್ ವ್ಯತ್ಯಯಗಳಾಗುತ್ತವೆ, ಅದಕ್ಕೆ ಕಾರಣವಾದ ಅಂಶಗಳು. ಅಂದರೆ ಈ ಹಾಲಿನ ಸಂಯೋಜನೆ ಅಥವಾ ಹಾಲನ್ನು ಕರಿಬೇಕಾದ್ರೆ, ಹಾಲನ್ನು ಸಂಗ್ರಹ ಮಾಡಿಟ್ಕೋಬೇಕಾದ್ರೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಉಂಟಾಗತ್ತೆ. ಸೊ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳು ಏನೇನು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು SDA 2009 ಕೇಳಿರ್ತಕ್ಕಂತಹ ಪ್ರಶ್ನೆ. ಕ್ಷೀರೋತ್ಪತ್ತಿ ಘಟಕ ಅಂದರೆ ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಯೂನಿಟ್. ಹಾಲು ಕರೆಯುವಾಗ ಪರಿಸರಾತ್ಮಕ ಸ್ಥಿತಿ, ಪರಿಸರದ ಚೇಂಜಸ್, ಎನ್ವಿರಾನ್ಮೆಂಟಲ್ ಚೇಂಜಸ್ ಹಾಲು ಕರಿಬೇಕಾದ್ರೆ. ನೆಕ್ಸ್ಟು ವೈಯಕ್ತಿಕ ವ್ಯತ್ಯಯ ಅಂದರೆ ವೈಯಕ್ತಿಕವಾಗಿ ಉಂಟಾಗ್ತಕ್ಕಂತಹ ವ್ಯತ್ಯಾಸಗಳಾಗಿರ್ಬೋದು, ಈ ಮೇಲಿನ ಎಲ್ಲವೂ. ಸೊ ಕ್ಷೀರೋತ್ಪತ್ತಿ ಘಟಕ ಕಾರಣ ಆಗಿರ್ಬೋದು, ಹಾಲು ಕರಿಬೇಕಾದ್ರೂ ಏನಾದ್ರು ಪ್ರಾಬ್ಲಮ್ಸ್ ಆಗಿರ್ಬೋದು, ನೆಕ್ಸ್ಟು ವೈಯಕ್ತಿಕವಾಗಿ ಏನಾದ್ರು ವ್ಯತ್ಯಾಸಗಳಾಗಿರ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಲ್ ಆಫ್ ದಿ ಎಬೌವ್. ಕ್ಷೀರೋತ್ಪತ್ತಿ ಘಟಕನೂ ಕೂಡ ಕಾರಣ ಆಗತ್ತೆ, ಹಾಲು ಕರೆಯುವಾಗ ಪರಿಸರಾತ್ಮಕ ಸ್ಥಿತಿನೂ ಕಾರಣ ಆಗತ್ತೆ, ವೈಯಕ್ತಿಕ ವ್ಯತ್ಯಯಗಳು ಕೂಡ ಕಾರಣ ಆಗತ್ತೆ. ಸೊ ಏನಿದು ಅಂತ ಹೇಳಿದ್ರೆ ಇಲ್ಲಿ ಹಾಲಿನಲ್ಲಿ ಇರ್ತಕ್ಕಂತಹ ಒಂದು ಪ್ರೋಟೀನ್ಗಳು ಅಂತ ಹೇಳಿ ಕರಿತೀವಿ, ಕೆಸಿನ್ಗಳು ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನ್ಗಳು ಅಂತ ಹೇಳಿ ಕರಿತೀವಿ. ಹಾಲಿನಲ್ಲಿರುವ ಸಕ್ಕರೆ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಹಾಲಿನಲ್ಲಿ ಇರ್ತಕ್ಕಂತಹ ಒಂದು ಸಕ್ಕರೆ ಅಥವಾ ಸಕ್ಕರೆಯ ಅಂಶ ಯಾವುದು ಅಂತ ಕೇಳಿದ್ರೆ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಡೈಸ್ಯಾಕರೈಡ್. ಮೊನೋಸ್ಯಾಕರೈಡ್ ಗ್ಲೂಕೋಸ್, ಗೆಲೆಕ್ಟೋಸ್, ಫ್ರುಕ್ಟೋಸ್, ರೈಬೋಸ್ ಏಕಶರ್ಕರ. ದ್ವಿಶರ್ಕರದಲ್ಲಿ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಸೊ ಲ್ಯಾಕ್ಟೋಸ್ ಅಂತಕ್ಕಂತಹ ಒಂದು ಸಕ್ಕರೆ ಹಾಲಿನಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಹಾಲಿನಲ್ಲಿರ್ತಕ್ಕಂತಹ ಕಿಣ್ವ ಲ್ಯಾಕ್ಟೇಸ್, ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಅಲ್ಲಿ ಶುಗರ್, ಹಾಲಿನಲ್ಲಿರ್ತಕ್ಕಂತಹ ಶುಗರ್ ಯಾವುದು ಅಂತ ಕೇಳಿದ್ರೆ ಲ್ಯಾಕ್ಟೋಸ್. ಹಾಲಿನಲ್ಲಿರ್ತಕ್ಕಂತಹ ಎಂಜೈಮ್ ಕಿಣ್ವ ಯಾವುದು ಅಂತ ಕೇಳಿದ್ರೆ ಲ್ಯಾಕ್ಟೇಸ್. ನೆಕ್ಸ್ಟು ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನ್ಗಳು ಕೇಸಿನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಹಾಲಿನಲ್ಲಿ ಅಂದರೆ ಬಿಳಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ವರ್ಣಕ ಪಿಗ್ಮೆಂಟ್ ಯಾವುದು ಅಂದರೆ ಲ್ಯಾಕ್ಟೋಸ್ ಕಾರಣ ಆಗಿರುತ್ತೆ. ಹಳದಿ ಬಣ್ಣದ ಹಾಲು ಅಂತ ಹೇಳಿ ಕರಿತೀವಿ. ಹಾಲು ಹಳದಿ ಕಲರ್ನಲ್ಲಿತ್ತು ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಕ್ಸಾಂಥೋಫಿಲ್ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೈನ್ ಐ ರಿಪೀಟ್ ದಟ್ ಪಾಯಿಂಟ್ಸ್. ಅಲ್ಲಿ ಹಾಲಿನಲ್ಲಿರ್ತಕ್ಕಂಥ ಸಕ್ಕರೆ ಲ್ಯಾಕ್ಟೋಸ್, ಹಾಲಿನ ಬಿಳಿ ಬಣ್ಣಕ್ಕೆ ಕಾರಣ ಲ್ಯಾಕ್ಟೋಸ್, ಹಾಲಿನಲ್ಲಿರುವ ಕಿಣ್ವ ಎಂಜೈಮ್ ಲ್ಯಾಕ್ಟೇಸ್. ನೆಕ್ಸ್ಟು ಹಾಲು ಹಳದಿ ಬಣ್ಣದ ಹಾಲು ಅಂದರೆ ಹಾಲು ಹಳದಿ ಕಲರಲ್ಲಿರೋದಕ್ಕೆ ಕಾರಣವಾದ ವರ್ಣಕ ಪಿಗ್ಮೆಂಟ್ ಯಾವುದು ಅಂದರೆ ಕ್ಸಾಂಥೋಫಿಲ್, ಹಾಲಿನಲ್ಲಿರುವ ಪ್ರೋಟೀನ್ ಕೆಸಿನ್. ಸೊ ಇಷ್ಟೂ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ನೆಕ್ಸ್ಟ್ ಒನ್, ಆಹಾರ ಪದಾರ್ಥಗಳಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಪ್ರಕ್ರಿಯೆ. IAS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಅಮೋನಿಫಿಕೇಶನ್, ವಲ್ಕನೈಸೇಷನ್, ನೈಟ್ರಿಫಿಕೇಶನ್, ಪಾಶ್ಚರೀಕರಣ. ಅಲ್ಲೊಂದು ಸೇರ್ಕೊಂಡಿದೆ ಕೆಮಿಸ್ಟ್ರಿ ವರ್ಡ್, ದಟ್ ಒನ್ ಈಸ್ ವಲ್ಕನೈಸೇಷನ್. ರಬ್ಬರನ್ನು ಗಟ್ಟಿ ಮಾಡೋದಕ್ಕೆ ಗಂಧಕವನ್ನು ಬಳಸ್ತಾರೆ, ಸಲ್ಫರನ್ನು ಬಳಸ್ತಾರೆ. ದಟ್ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ವಲ್ಕನೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅಮೋನಿಫಿಕೇಶನ್, ನೈಟ್ರಿಫಿಕೇಶನ್ ಅಲ್ಲ, ಗೊತ್ತಾಯಿತು. 3 ಆಪ್ಷನನ್ನು ನಾವು ಈಸಿಯಾಗಿ ಡಿಲೀಟ್ ಮಾಡ್ತೀವಿ. ಆಹಾರ ಪದಾರ್ಥಗಳು ಅಂತ ಹೇಳಿ ತಗೊಂಡಾಗ ವಲ್ಕನೈಸೇಷನ್ ರಬ್ಬರ್ಗೆ ಸಂಬಂಧಪಟ್ಟಿದ್ದು, ಅಮೋನಿಫಿಕೇಶನ್, ನೈಟ್ರಿಫಿಕೇಶನ್ ಇದಕ್ಕೆ ರಿಲೇಟೆಡ್ ಅಲ್ಲ. ಉಳ್ಕೊಂಡಿದ್ದು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಲ್ಲೇನಾಗುತ್ತೆ? ಪಾಶ್ಚರೈಸೇಷನ್, ಪಾಶ್ಚರೀಕರಣ ಏನಾಗುತ್ತೆ? ಆಹಾರ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಕೊಲ್ತಕ್ಕಂತಹ ಒಂದು ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್ ಮಿಲ್ಕ್. ಸೊ ಮಿಲ್ಕನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ 65 ಡಿಗ್ರಿ ಸೆಲ್ಸಿಯಸ್ ಶಾಖದಲ್ಲಿ ಅದನ್ನು ಕಾಯಿಸ್ತಾರೆ. ಎಷ್ಟೊತ್ತು ಕಾಯಿಸ್ತಾರೆ? 30 ಮಿನಿಟ್ಸ್ವರೆಗೂ ಕಾಯಿಸ್ತಾರೆ. 65 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ಕೊಟ್ಟು ಸುಮಾರು 30 ನಿಮಿಷಗಳ ಕಾಲ ಏನು ಮಾಡ್ತಾರೆ? ಹಾಲನ್ನು ಕಾಯಿಸ್ತಾರೆ. ನೆಕ್ಸ್ಟು ಬಿಲೋ 5 ಡಿಗ್ರಿ ಸೆಲ್ಸಿಯಸ್, 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಶಾಖದಲ್ಲಿ ಅದನ್ನು ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಗಳ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂತಹ ಒಂದು ಟೆಂಪ್ರೇಚರ್ ಯಾವುದು ಅಂತ ಹೇಳಿದ್ರೆ 10 to 40 ಡಿಗ್ರಿ ಸೆಲ್ಸಿಯಸ್. ಎಬೋವ್ 40 ಡಿಗ್ರಿ ಸೆಲ್ಸಿಯಸ್ಸು ಸೂಕ್ಷ್ಮಾಣು ಜೀವಿಗಳ ಒಂದು ಕ್ರಿಯೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಂತು ಹೋಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಸಾಯತ್ತೆ. ಬಿಲೋ 10 ಡಿಗ್ರಿ ಸೆಲ್ಸಿಯಸ್, ನಾ ಹೇಳಿದೆ 5 ಡಿಗ್ರಿ ಸೆಲ್ಸಿಯಸ್ ಶಾಖದಲ್ಲಿ ಏನು ಮಾಡ್ತಾರೆ? ಹಾಲನ್ನು ಸಂಗ್ರಹ ಮಾಡಿಟ್ಟಿರ್ತಾರೆ ಅಂತ. ಬಿಲೋ 10 ಡಿಗ್ರಿ ಸೆಲ್ಸಿಯಸ್ ಕೂಡ ಏನಾಗುತ್ತೆ? ಇನ್ಆ್ಯಕ್ಟಿವ್ ಆಗಿರುತ್ತೆ. ಯಾವುದು? ಮೈಕ್ರೋ ಆರ್ಗ್ಯಾನಿಸಮ್ಸ್.
ಸೊ ಮೈಕ್ರೋ ಆರ್ಗ್ಯಾನಿಸಮ್ಸು ಇನ್ಆಕ್ಟಿವ್ ಆಗಿರೋದು ಬಿಲೋ 10 ಡಿಗ್ರಿ ಸೆಲ್ಸಿಯಸ್, ಆಫ್ಟರ್ 40 ಡಿಗ್ರಿ ಸೆಲ್ಸಿಯಸ್. ಇನ್ ಬಿಟ್ವೀನ್ 10 to 40 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಅವು ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ದಟ್ಸ್ ವೈ 65 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ಕೊಟ್ಟು ಹಾಲನ್ನು 30 ನಿಮಿಷಗಳ ಕಾಲ ಕಾಯಿಸಿ ಏನು ಮಾಡ್ತಾರೆ, ಶೇಖರಣೆ ಮಾಡಿಟ್ಟಿರ್ತಾರೆ. ಬಿಲೋ 5 ಡಿಗ್ರಿ ಸೆಲ್ಸಿಯಸ್ನಲ್ಲೂ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಲೋ 10 ಡಿಗ್ರಿ ಸೆಲ್ಸಿಯಸ್, ಎಬೋವ್ 40 ಡಿಗ್ರಿ ಸೆಲ್ಸಿಯಸ್ಸು ಏನಾಗುತ್ತೆ, ಬ್ಯಾಕ್ಟೀರಿಯಾಗಳ ಆ್ಯಕ್ಟಿವಿಟಿ ಫುಲ್ ಸ್ಟಾಪ್ ಆಗುತ್ತೆ. 10 to 40 ಡಿಗ್ರಿ ಸೆಲ್ಸಿಯಸ್ಸು ಫುಲ್ ಆ್ಯಕ್ಟಿವ್ ಆಗಿ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ. ನೆಕ್ಸ್ಟ್ ಒನ್, ಭ್ರಾಂತಿಗಳನ್ನು ಹುಟ್ಟಿಸುವುದು. ಅಂದರೆ ಭ್ರಾಂತಿ, ಈಗ ಅದು ನಿಜ ಆಗಿರಲ್ಲ, ಏನೋ ಒಂದು ಭ್ರಮರಾಲೋಕದಲ್ಲಿ ತೇಲ್ತಾ ಇರ್ತಾರೆ. ಸೊ ಅಂತಹ ಭ್ರಾಂತಿಗಳನ್ನು ಹುಟ್ಟಿಸೋದು ಯಾರು? PSI 2009 ಕೇಳಿರ್ತಕ್ಕಂಥ ಪ್ರಶ್ನೆ. ಆಂಫ್ಲೆಟಮಿನ್, ಮದ್ಯಸಾರ, ಕೋಡಿನ್ ಮತ್ತು ಗಾಂಜಾ. ಆಂಫ್ಲೆಟಮಿನ್ ಅಂತಕ್ಕಂಥದ್ದು ಒಂದು ಉತ್ತೇಜಕ, ಮದ್ಯಸಾರ ಅದನ್ನು ಉಪಶಾಮಕ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕೋಡಿನ್ ನೋವು ಶಾಮಕ, ನೋವು ನಿವಾರಕ ಅಂತೇಳಿ ಕರೀತಾರೆ. ಉಳ್ಕೊಂಡಿದ್ದು ಗಾಂಜಾ. ಸೊ ಗಾಂಜಾ ಏನು ಮಾಡುತ್ತೆ, ಭ್ರಾಂತಿಗಳನ್ನು ಹುಟ್ಟಿಸತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ವಾಟ್ ಅಬೌಟ್ ಅದರ್ 3? ಆಂಫ್ಲೆಟಮಿನ್ ಇದು ಒಂದು ಉತ್ತೇಜಕ, ಇದನ್ನು ಕೂಡ ಕೆಲವೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಂಫ್ಲೆಟಮಿನ್ ಅಂತಕ್ಕಂಥದ್ದು ಒಂದು ಉತ್ತೇಜಕ ವಸ್ತು. ನೆಕ್ಸ್ಟು ಮದ್ಯಸಾರ ಉಪಶಾಮಕ ಅಂತ ಹೇಳಿ ಕರೀತಾರೆ, ಇದಕ್ಕೆ ಪೆಟ್ ನೇಮು ಉಪಶಾಮಕ ಅಂಥೇಳಿ. ಕೋಡಿನ್ ನೋವು ನಿವಾರಕ ಅಥವಾ ನೋವು ಶಾಮಕ. ಆಂಫ್ಲೆಟಮಿನ್ ಉತ್ತೇಜಕ, ಮದ್ಯಸಾರ ಉಪಶಾಮಕ, ಕೋಡಿನ್ ನೋವು ನಿವಾರಕ, ನೋವು ಶಾಮಕ, ಗಾಂಜಾ ಭ್ರಾಂತಿಗಳನ್ನು ಹುಟ್ಟಿಸೋದು. ಸೊ ಗಾಂಜಾದ ಎಲೆಗಳು ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಒನ್, ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಇರುವ ನಗರ. ಇದನ್ನು D.Ed ಎಕ್ಸಾಮಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆ. ರೋಮ್, ಲಂಡನ್, ಪ್ಯಾರಿಸ್, ವಾಷಿಂಗ್ಟನ್. ಸೊ ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ರೋಮ್ ನಗರದಲ್ಲಿ ಇದೆ. ಸೊ ದ ನೆಕ್ಸ್ಟ್ ಒನ್, ಕೆಫಿನ್, ಟ್ಯಾನಿನ್, ನಿಕೋಟಿನ್ ಇವುಗಳು ಆಲ್ಕಲಾಯ್ಡ್ಗಳು, ಸ್ಟೀರಾಯ್ಡ್ಗಳು, ಕಾರ್ಟಿಸೋನ್ಗಳು, ಮೆದುಕ್ಷಾರ ಪದಾರ್ಥಗಳು. ಸೊ ಈ ಒಂದು ಕೆಫಿನ್, ಟ್ಯಾನಿನ್, ನಿಕೋಟಿನ್ ಅಂತಕ್ಕಂತಹ ಒಂದು ವಸ್ತುಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ರಾಸಾಯನಿಕ ವಸ್ತುಗಳು. ಇವನ್ನ ಆಲ್ಕಲಾಯ್ಡ್ಸ್ ಅಂತೇಳಿ ಕರೀತಾರೆ. ಈವರೆಗೂ PCPSI ಎಕ್ಸಾಮ್ ಅಪ್ ಟು PCPSI ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ನಿಕೋಟಿನ್ ಒಂದನ್ನು ಕೇಳ್ತಾ ಇದ್ರು. ನಿಕೋಶಿಯಾನ ಟೊಬ್ಯಾಕಮ್, ತಂಬಾಕು ಸಸ್ಯದಲ್ಲಿ ಕಂಡುಬರಂತಹ ಒಂದು ಆಲ್ಕಲಾಯ್ಡ್ ಯಾವುದು ಅಂತ ಹೇಳಿದ್ರೆ ನಿಕೋಟಿನ್ ಕೇಳ್ತಿದ್ರು. ಬಟ್ ಈಗ ಎಕ್ಸ್ಟ್ರಾ ಆ್ಯಡಪ್ ಆಗಿದೆ, ಅದನ್ನು ಕೂಡ ನೆನ್ಪಿಟ್ಕೋಬೇಕು, ಕೆಫಿನ್ ಮತ್ತು ಟ್ಯಾನಿನ್. ಕೆಫಿನ್ ಗೊತ್ತು, ಕಾಫಿನಲ್ಲಿರುತ್ತೆ. ಟ್ಯಾನಿನ್, ಟ್ಯಾನಿಕ್ ಆ್ಯಸಿಡ್, ಟ್ಯಾನಿಕ್ ಆಮ್ಲ, ಟೀ, ನಾವು ಸೇವನೆ ಮಾಡ್ತಕ್ಕಂತಹ ಕಾಫಿ ಟೀಗಳಲ್ಲಿ ಏನಾಗಿರುತ್ತೆ, ಆಲ್ಕಲಾಯ್ಡ್ಗಳು ಪ್ರೆಸೆಂಟ್ ಇರುತ್ತೆ. ದಟ್ಸ್ ವೈ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ನು ಕೆಲವೊಂದು ಪ್ರಿಕಾಷರ್ಸ್ ಅಥವಾ ಆಲ್ಕಲಾಯ್ಡ್ ಕ್ಲಾಸಸ್, ಅದಕ್ಕೆ ಎಕ್ಸಾಂಪಲ್ಸು ಇಲ್ಲಿ ಫ್ಲೋ ಚಾರ್ಟಲ್ಲಿ ಕೊಟ್ಟಿದ್ದೀವಿ, ಅದನ್ನು ಇನ್ ಡೀಟೇಲ್ ಆಗಿ ನೋಡ್ಬೋದು. ಸೊ ದ ನೆಕ್ಸ್ಟ್ ಒನ್, ಎಕೋಮಾರ್ಕ್ ಎಂಬುದನ್ನು ಭಾರತದ ಉತ್ಪನ್ನಗಳಿಗೆ ನೀಡಲಾಗುತ್ತಿದ್ದು ಇದು ಏನನ್ನು ಸೂಚಿಸುತ್ತೆ? ಶುದ್ಧ ಮತ್ತು ಕಲಬೆರಕೆ ಇಲ್ಲದೆ ಇರತಕ್ಕಂಥ ವಸ್ತುಗಳನ್ನು, ಪ್ರೋಟೀನ್ ಭರಿತವಾಗಿರುವುದು, ಪ್ರೋಟೀನ್ ರಿಚ್ ಕಂಟೆಂಟಲ್ಲಿರೋದು, ಪರಿಸರ ಮಿತ್ರತ್ವ, ಆರ್ಥಿಕವಾಗಿ ಸೂಕ್ತವಾಗಿರೋದಕ್ಕೆ ಎಕೋಮಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಅಂತ ಹೇಳಿ ಕರಿತೀವಿ, ಪರಿಸರ ಮಿತ್ರತ್ವ. ಸೊ ಎಕೋ ಫ್ರೆಂಡ್ಲಿ ಅಂತ ಹೇಳಿ ಕರಿತೀವಿ. ಸೊ ಎಕೋಮಾರ್ಕ್ ಅಂತಕ್ಕಂಥದ್ದು ಪರಿಸರ ಸಂಬಂಧಿ. ಸೊ ಇದಕ್ಕೆ ಕೆಲವೊಂದು ಸೂಚಕಗಳನ್ನು ನಾವು ನೆನ್ಪಿಟ್ಕೋಬೋದು. ಫೆಸೈ, ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ಫುಡ್, ಈಗ ನಾವೊಂದು ಬಿಸ್ಕೆಟ್ ಪ್ಯಾಕ್ ತಗೊಳ್ಳಿ ಅಥವಾ ಏನಾದರೂ ನಾವು ಖರೀದಿ ಮಾಡಿದರೆ ಬೇಕ್ರಿನಲ್ಲಿ ಆಗಿರ್ಬೋದು ಅಥವಾ ಪ್ರಾವಿಷನ್ ಸ್ಟೋರ್ಸ್ಗಳಲ್ಲಿ ಫೆಸಾಯ್ ಅಂತ ಹೇಳಿ ಬರೆದಿರ್ತಾರೆ. ಸೊ ಅದು ಫೆಸಾಯಿ, ಇದು ಕೂಡ ಒಂದು ಎಕೋಮಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಪರಿಸರ ಮಿತ್ರತ್ವ ಅಂತ ಹೇಳಿದಾಗ ನಮಗೆ ನೆನಪಾಗೋದು ಎಕಾಲಜಿ ಪರಿಸರ ವಿಜ್ಞಾನ ಅಂದರೆ ಜೀವಿಗಳು, ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ಒಳಗೊಂಡಂತೆ ಇರ್ತಕ್ಕಂತಹ ಸಂಬಂಧ, ಪರಿಸರದೊಂದಿಗೆ ಸಜೀವಿ ಮತ್ತು ನಿರ್ಜೀವಿಗಳ ಜೊತೆ ಇರ್ತಕ್ಕಂತಹ ಒಂದು ಸಂಬಂಧಕ್ಕೆ ಏನು ಕರಿತೀವಿ? ಪರಿಸರ ವಿಜ್ಞಾನ. ಸಜೀವ ವಸ್ತುಗಳು ಅಂತ ಹೇಳಿದ್ರೆ ಗೊತ್ತು ನಿಮಗೆ, ನೀವೆಲ್ಲರೂ ಕೂಡ ಪ್ರಾಣಿ, ಪಕ್ಷಿ, ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಿರ್ಜೀವ ಅಂದರೆ ಏಬಯೋಟಿಕ್ ಅಂತ ಬಂದರೆ ಅಲ್ಲಿ ಮಣ್ಣು, ನೀರು, ಗಾಳಿ, ಉಷ್ಣತೆ, ಬೆಳಕು ಇವೆಲ್ಲದೂ ಕೂಡ ಏನಾಗುತ್ತೆ? ನಿರ್ಜೀವ
ವಸ್ತುಗಳಿಗೆ ಅಥವಾ ನಿರ್ಜೀವಿಗಳಿಗೆ ಉದಾಹರಣೆ ಆಗುತ್ತೆ. ಸೊ ಈ ರೀತಿಯಾಗಿ ಸಜೀವಿ ಮತ್ತು ನಿರ್ಜೀವಿಗಳು ಮತ್ತು ಪರಿಸರದೊಂದಿಗೆ ಇರತಕ್ಕಂತಹ ಕೊಂಡಿಯನ್ನು, ಪರಿಸರದೊಂದಿಗೆ ಹೊಂದಿಕೊಂಡಂತಹ ಒಂದು ಮಾರ್ಪಾಟನ್ನು ಏನಂತ ಕರಿಬೋದು ಅಂತ ಹೇಳಿದ್ರೆ ಪರಿಸರ ವಿಜ್ಞಾನ ಅಂತ ಕರಿಬೋದು. ನೆಕ್ಸ್ಟ್ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೇರಿಯಸ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಯಾವುದ್ರ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ ಫುಡ್ ಚೈನು, ಫುಡ್ ವೆಬ್ಬು ಅದೆಲ್ಲ ಬರುತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ ಗ್ರೂಪ್ಸ್ ಬರುತ್ತೆ, ಮಲ್ಟಿಸೆಲ್ಯುಲರ್ ಆಲ್ಗೆ ಬರುತ್ತೆ, ನೆಕ್ಸ್ಟು ಇದು ಟೆರಿಡೋಫೈಟ್ಸ್ ಬರುತ್ತೆ, ಜಿಮ್ನೋಸ್ಪಮ್ಸ್ ಬರುತ್ತೆ, ಆಂಜಿಯೋಸ್ಪಮ್ಸ್ ಬರುತ್ತೆ. ಸೊ ಇವೆಲ್ಲದೂ ಕೂಡ ಏನು ಬರುತ್ತೆ ಅಂತ ಹೇಳಿದ್ರೆ ಪರಿಸರ ವಿಜ್ಞಾನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಫುಡ್ ಚೈನ್ ಅಂತ ಹೇಳಿದ್ರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ, ಪ್ರೊಡ್ಯೂಸರಿಂದ ಕನ್ಸ್ಯೂಮರ್ಗೆ ಇರ್ತಕ್ಕಂತಹ ರಿಲೇಷನ್. ಫುಡ್ ವೆಬ್ ಅಂತ ಹೇಳಿದ್ರೆ ಪರಿಸರದಲ್ಲಿ ಇರ್ತಕ್ಕಂತಹ, ಭೌತಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಸಜೀವಿಗಳ ನಡುವೆ ನಡೀತಕ್ಕಂತಹ ಒಂದು ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕಾಲಜಿ, ಪರಿಸರ ವಿಜ್ಞಾನ. ನೆಕ್ಸ್ಟ್ ಒನ್, ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಪ್ರತಿಲೋಮನ, ಹೈಡ್ರಾಲೈಸಿಸ್, ವಿಕೃತಗೊಳ್ಳುವಿಕೆ, ಗರಣಿಗಟ್ಟುವಿಕೆ. ಸೊ ಹಾಲು ಮೊಸರಾಗುವುದಕ್ಕೆ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಗರಣಿಗಟ್ಟುವಿಕೆ ಅಂತ ಹೇಳಿ ಕರಿತೀವಿ. ಸೊ ಹಾಲು ಮೊಸರಾಗೋದಕ್ಕೆ, ಸೊ ಹಾಲಿನಲ್ಲಿ ಗೊತ್ತು ನಿಮಗೆ ಕೆಸಿನ್ ಅನ್ನೋ ಪ್ರೋಟೀನ್ ಇರುತ್ತೆ, ಲ್ಯಾಕ್ಟೋಸ್ ಅನ್ನೋ ಒಂದು ಶುಗರ್ ಇರುತ್ತೆ, ನೆಕ್ಸ್ಟು ಲ್ಯಾಕ್ಟೇಸ್ ಅಂತಕ್ಕಂತಹ ಒಂದು ಕಿಣ್ವ ಇರುತ್ತೆ. ಸೊ ಹಾಲಿನಲ್ಲಿ ಇರ್ತಕ್ಕಂತಹ ಲ್ಯಾಕ್ಟೋಬ್ಯಾಸಿಲೈ, ಸೊ ಹಾಲನ್ನು ಕೂಡ ಪಾಶ್ಚರೈಸೇಷನ್ ಪ್ರೊಸೆಸ್ಗೆ ಒಳಪಡಿಸಿದಾಗ ಅಲ್ಲಿ ಪಾಶ್ಚರೀಕರಣ ಅಂತ ಹೇಳಿ ಕರಿತೀವಿ ನಾವು. ಪಾಶ್ಚರೀಕರಣ 65 ಡಿಗ್ರಿ ಸೆಲ್ಸಿಯಸ್ನಷ್ಟು ಅರ್ಧ ಗಂಟೆ ಕಾಯಿಸಿ ಹಾಲನ್ನು ಸಂಗ್ರಹ ಮಾಡ್ತಾರೆ. 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರ್ತಕ್ಕಂಥ ಶಾಖವನ್ನು ನೀಡಿ ಹಾಲನ್ನು ಸಂಗ್ರಹ ಮಾಡ್ತಾರೆ, ಬಿಕಾಸ್ ಅಲ್ಲಿ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಆ್ಯಕ್ಟಿವಿಟಿ ಇರೋದಿಲ್ಲ. ಈ ರೀತಿಯಾಗಿದ್ದಾಗ ಅದನ್ನು ಕಾಯಿಸಿದ್ರೂ ಕೂಡ ಹಾಲಿಗೆ ಹೆಪ್ಪಾಗ್ತಕ್ಕಂತಹ, ಹಾಲು ಮೊಸರಾಗೋದಕ್ಕೆ, ಹೆಪ್ಪಾಗೋದಕ್ಕೆ ಯೂಸ್ ಆಗ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಸಾಯೋದಿಲ್ಲ. ದಟ್ ಬ್ಯಾಕ್ಟೀರಿಯಾ ವಿ ಕಾಲ್ ಇಟ್ ಆಸ್ ಅ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಅಂತ ಹೇಳಿ ಕರಿತೀವಿ. ಈ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಹಾಲು ಮೊಸರಾಗೋದಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್, ಹಣ್ಣಿನ ಸಕ್ಕರೆ ಯಾವುದು? ಇದನ್ನು PC 2016 ಕೇಳಿರ್ತಕ್ಕಂಥ ಪ್ರಶ್ನೆ. ಹಣ್ಣಿನ ಸಕ್ಕರೆ ಗ್ಲೂಕೋಸ್, ಫ್ರುಕ್ಟೋಸ್, ಸುಕ್ರೋಸ್, ಸೆಲ್ಯುಲೋಸ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಫ್ರುಕ್ಟೋಸ್. ನಾವು ಫ್ರೂಟ್ ಶುಗರ್ ಅಂತಲೇ ಕರಿತೀವಿ, ಫ್ರೂಟ್ ಶುಗರ್ ಅಂತಲೇ ಹೇಳ್ತೀವಿ. ಹಣ್ಣಿನ ಸಕ್ಕರೆ ಯಾವುದು ಅಂತ ಹೇಳಿದ್ರೆ ಫ್ರೂಟ್ ಶುಗರ್, ದಟ್ ವಿ ಕಾಲ್ ಇಟ್ ಆಸ್ ಅ ಫ್ರುಕ್ಟೋಸ್ ಅಂತ ಹೇಳಿ ಕರಿತೀವಿ. ಸೊ ಫ್ರುಕ್ಟೋಸ್ ಅಂತಕ್ಕಂಥದ್ದು ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಮೋನೋಸ್ಯಾಕರೈಡ್ಸ್, ಏಕಶರ್ಕರ. ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್ ಮತ್ತು ರೈಬೋಸ್ ಇದೆಲ್ಲದೂ ಕೂಡ ಏಕಶರ್ಕರ. ನೆಕ್ಸ್ಟು ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಇದು ದ್ವಿಶರ್ಕರ. ಪಾಲಿಶರ್ಕರದಲ್ಲಿ ಸೆಲ್ಯುಲೋಸ್ ಮತ್ತು ಪಿಸ್ಟಾ ಬರುತ್ತೆ. ಸೊ ಇಲ್ಲಿ ಫ್ರೂಟ್ ಶುಗರಲ್ಲಿ ಆ್ಯಪಲ್, ಬನಾನಾ, ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಶುಗರ್ ಇರುತ್ತೆ, ಎಷ್ಟು ಪ್ರಮಾಣದ ಶುಗರ್ ಪ್ರೆಸೆಂಟ್ ಇರುತ್ತೆ, ಫೈಬರ್ ಎಷ್ಟಿರುತ್ತೆ, ಫ್ರುಕ್ಟೋಸ್ ಎಷ್ಟಿರುತ್ತೆ, ಅಷ್ಟೂ ಕೂಡ ಟೋಟಲ್ ಮಾಡಿಕೊಟ್ಟಿದ್ದಾರೆ, ನೋಡ್ಕೋಬೋದು. ಆ್ಯಪಲ್, ಬನಾನಾ, ಗ್ರೇಪ್ಸು, ಆರೆಂಜು, ಕ್ಯಾರೆಟು, ಬೆಲ್ ಪೆಪ್ಪರು, ಸ್ವೀಟ್ ಪೊಟ್ಯಾಟೊ, ಸಿಹಿಗೆಣಸು ಮತ್ತು ಟೇಬಲ್ ಶುಗರ್ ಇವುಗಳಲ್ಲೆಲ್ಲದರಲ್ಲೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಫ್ರೂಟ್ ಶುಗರ್ ಪ್ರೆಸೆಂಟ್ ಇರುತ್ತೆ. ಫ್ರುಕ್ಟೋಸ್ನ ಕಾಮನ್ ನೇಮು ಫ್ರೂಟ್ ಶುಗರ್. ನೆಕ್ಸ್ಟ್ ಒನ್, ಕಿಣ್ವಗಳು ವಿಶಿಷ್ಟವಾದ. ಇದನ್ನು PC 2016 ಕೇಳಿರ್ತಕ್ಕಂಥ ಪ್ರಶ್ನೆ. ಕಿಣ್ವಗಳು ಎಂಜೈಮ್ಸ್ ಅಂತಕ್ಕಂಥದ್ದು ಸಸಾರಜನಕಗಳು, ದಟ್ ಮೀನ್ಸ್ ಪ್ರೋಟೀನ್ಗಳು, ಶರ್ಕರಗಳು, ಜೀವಸತ್ವಗಳು, ಮೇಧಸ್ಸು. ಜೀವಸತ್ವಗಳು ಅಂದಾಗ ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್, ಬಿಕಾಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ADEK ಇವು ಫ್ಯಾಟ್ ಸ್ಯಾಲ್ಯುಬಲ್ ಅಂತ ಹೇಳಿ ಕರಿತೀವಿ. ಜೀವಸತ್ವಗಳಲ್ಲಿ ADEK ಇವು ಫ್ಯಾಟ್ ಸಾಲ್ಯುಬಲ್, ಕೊಬ್ಬಿನಲ್ಲಿ ಕರಗ್ತಕ್ಕಂಥದ್ದು. B ಆ್ಯಂಡ್ C, ವಿಟಮಿನ್ B ಮತ್ತು C ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಕರಗಂತಹ ಜೀವಸತ್ವಗಳು. ನೆಕ್ಸ್ಟು ಶರ್ಕರಗಳು, ಮೇಧಸ್ಸು, ಅವು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಪೋಷಣೆಯನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಿಣ್ವಗಳು ಅಂತ ಬಂದಾಗ, ಎಂಜೈಮ್ಸ್ಗಳು ಅಂತ ಬಂದಾಗ ಪ್ರೋಟೀನ್ಗಳು ಇಸ್ ದ ರೈಟ್ ಆನ್ಸರ್. ಸೊ ಅಲ್ಲಿಗೆ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಎಂಜೈಮ್ಸ್, ಕಿಣ್ವಗಳು, ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿರುತ್ತೆ, ಬಟ್ ಎಲ್ಲ ಪ್ರೋಟೀನ್ಗಳು ಕಿಣ್ವಗಳು ಆಗಿರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂದರೆ ಎಲ್ಲ ಕಿಣ್ವಗಳು ಪ್ರೋಟೀನ್ ಆಗಿ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ, ಬಟ್ ಎಲ್ಲ ಪ್ರೋಟೀನ್ಗಳು ಕಿಣ್ವಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ದ ನೆಕ್ಸ್ಟ್ ಒನ್, ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯದ ಭಾಗ. ಇದನ್ನು IAS ಎಕ್ಸಾಮಲ್ಲಿ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಅಲ್ಲೇನಾಗುತ್ತೆ, ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಬಸಳೆ ಸೊಪ್ಪು, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸೊ ಅಲ್ಲಿ ಕಿತ್ತಳೆ ಹಣ್ಣು ಅಂದ ತಕ್ಷಣ ಸಿಟ್ರಸ್ ಗ್ರೂಪ್ ಆಫ್ ಎ ಪ್ಲ್ಯಾಂಟ್ ಅಂತೇಳಿ ಕರಿತೀವಿ. ಆಸ್ಕಾರ್ಬಿಕ್ ಆ್ಯಸಿಡ್ ಇದು ವಿಟಮಿನ್ ಸಿನಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಯಾವುದು ವಿಟಮಿನ್ ಸಿನಲ್ಲಿ ಹೆಚ್ಚಾಗಿ ಕಂಡುಬರೋದು ಅಂತ ಹೇಳಿದ್ರೆ ಕಿತ್ತಳೆ ಹಣ್ಣು ಅಥವಾ ಸಿಟ್ರಸ್ ಗ್ರೂಪ್ ಹುಳಿ ಅಂಶವನ್ನು ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ಕಂಡುಬರುತ್ತೆ. ಈರುಳ್ಳಿ ಕಾಂಡದ ಮಾರ್ಪಾಟು, ಬಸಳೆ ಸೊಪ್ಪು ಸೊ ಇದು ಜಾಸ್ತಿ ಹೀಟ್ ಆದಾಗ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಉಳ್ಕೊಂಡಿದ್ದು ಪೊಟ್ಯಾಟೊ, ನಾಟ್ ಸ್ವೀಟ್ ಪೊಟ್ಯಾಟೊ, ಬರೀ ಪೊಟ್ಯಾಟೊ. ಸೊ ಈ ಪೊಟ್ಯಾಟೊನಲ್ಲಿ ಅಥವಾ ಆಲೂಗಡ್ಡೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟು ಜಾಸ್ತಿ ಇರುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ CHO ಗ್ರೂಪನ್ನು ಹೊಂದಿರುತ್ತೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 1:2:1 ರೇಷಿಯೋನಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನು ಜನರಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ CH2OH ಅನ್ನೋ ಗ್ರೂಪಿಂದ ಇಂಡಿಕೇಟ್ ಮಾಡ್ತಾರೆ. ನೆಕ್ಸ್ಟು ಕಾರ್ಬೋಹೈಡ್ರೇಟ್ನಲ್ಲಿ ಏಕಶರ್ಕರ, ದ್ವಿಶರ್ಕರ ಮತ್ತು ಪಾಲಿಶರ್ಕರ ಅನ್ನೋ ಒಂದು ಗ್ರೂಪ್ಗಳು ಅಥವಾ ವಿಧಗಳು ಕಂಡುಬರುತ್ತೆ. ಸೊ ಕಾರ್ಬೋಹೈಡ್ರೇಟು ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇದು ಕೂಡ ಬ್ಯಾಲೆನ್ಸ್ಡ್ ಡಯಟ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ನಲ್ಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ರಫೇಜಸ್ ನಾರು ಪದಾರ್ಥಗಳು ಪ್ರೆಸೆಂಟ್ ಇರುತ್ತೆ ಮತ್ತು ನೀರಿನ ಅಂಶ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಇದೆಲ್ಲದನ್ನು ಒಳಗೊಂಡಿರ್ತಕ್ಕಂಥದ್ದು ಆಹಾರ. ಸೊ ಇಷ್ಟು ಕೂಡ ಆಹಾರ ನಿರ್ವಹಣೆಗೆ ಅಥವಾ ಪ್ರೊಡಕ್ಷನ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಇದಲ್ಲದೆ ಆಹಾರದ ಕಲಬೆರಕೆ ಅಂತೇಳಿ ಕೇಳಿರ್ತೀವಿ ನಾವು. ಸೊ ಉತ್ತಮ ಪೋಷಕಾಂಶಗಳನ್ನು ಉಳ್ಳಂತಹ ಆಹಾರ ಪದಾರ್ಥಗಳಿಗೆ ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸೇರಿಸೋದು ಅಥವಾ ಕಲಬೆರಕೆ ಮಾಡೋದಕ್ಕೆ ಏನಂತೀವಿ, ಆಹಾರದ ಕಲಬೆರಕೆ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಕ್ಕಂತಹ ಹಳದಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹಳದಿ ಬಣ್ಣಕ್ಕೆ ಅಥವಾ ಅರಿಶಿನ ಪುಡಿಗೆ ಏನು ಮಾಡ್ತಾರೆ, ಮೆಟಾಲಿಕ್ ಹಳದಿಯನ್ನು ಸೇರಿಸೋದು. ನೆಕ್ಸ್ಟು ತೊಗರಿ ಬೇಳೆಗೆ ಹಳದಿ ಕಲರ್, ಕೇಸರಿ ಕಲರ್ ಬೇಳೆಗಳು ಬರುತ್ತೆ, ಅದನ್ನು ಸೇರಿಸೋದು. ನೆಕ್ಸ್ಟು ಟೀ ಪುಡಿ ಅದಕ್ಕೆಲ್ಲ ನೋಡಿರ್ಬೋದು ನೀವು, ಅಲ್ಲಿ ಕೂಡ. ಆಮೇಲೆ ರವೆ, ಅದರಲ್ಲೂ ಕೂಡ ಕಲ್ಲಿನ ಚೂರುಗಳಿರೋದಾಗಿರ್ಬೋದು. ನೆಕ್ಸ್ಟ್ ಅಕ್ಕಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ಚೂರುಗಳಾಗಿರ್ಬೋದು. ಇದೆಲ್ಲದೂ ಕೂಡ ನೆಕ್ಸ್ಟ್ ಪೌಡರ್ಗಳನ್ನು ಮಿಕ್ಸ್ ಮಾಡೋದಾಗಿರ್ಬೋದು. ಗೋಧಿ ಹಿಟ್ಟು, ಮೈದಾ ಹಿಟ್ಟಿಗೆಲ್ಲ ಕೆಲವೊಂದು ಪೌಡ್ರ್ಗಳನ್ನು ಮಿಕ್ಸ್ ಮಾಡ್ತಾ ಇರ್ತಾರೆ, ಟಾಲ್ಕಮ್ ಪೌಡರ್ ಅವ್ರನ್ನೆಲ್ಲ. ಸೊ ಇಷ್ಟು ನಾವು ಸೇವನೆ ಮಾಡ್ತಕ್ಕಂತಹ ಗುಣಮಟ್ಟದ ಆಹಾರಕ್ಕೆ ಏನು ಮಾಡೋದು, ಕಡಿಮೆ ಗುಣಮಟ್ಟದ ಕಳಪೆ ಪದಾರ್ಥಗಳನ್ನು ಸೇರಿಸೋದಕ್ಕೆ ಆಹಾರದ ಕಲಬೆರಕೆ ಅಂತೇಳಿ ಕರಿತೀವಿ. So this is all about food production and management. Thank you so much for watching this video.